ಮಹಾಭಾರತದ ಬಗ್ಗೆ ನಿಮಗೆಷ್ಟು ಗೊತ್ತು? ರಸಪ್ರಶ್ನೆಗಳ ಮೂಲಕ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಕರ್ಣನ ತಾಯಿ ಯಾರು? ಆಪ್ಷನ್ಗಳು ಕುಂತಿ, ರಾಧಾ, ಸತ್ಯವತಿ, ಗಾಂಧಾರಿ. ನಿಮ್ಮ ಸರಿಯಾದ ಉತ್ತರ ಕುಂತಿ. ನಿಮ್ಮ ಎರಡನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಬರುವ ಕುರುಡ ರಾಜನ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ಪಾಂಡು, ಬಿ ಭೀಷ್ಮ, ಸಿ ಧೃತರಾಷ್ಟ್ರ, ಡಿ ಕರ್ಣ. ನಿಮ್ಮ ಸರಿಯಾದ ಉತ್ತರ ಧೃತರಾಷ್ಟ್ರ. ಮೂರನೆಯ ಪ್ರಶ್ನೆ, ಪಾಂಡವರಲ್ಲಿ ಹಿರಿಯರು ಯಾರು? ನಿಮ್ಮ ಆಪ್ಷನ್ಗಳು ಭೀಮ, ಯುಧಿಷ್ಠಿರ, ಅರ್ಜುನ, ನಕುಲ. ನಿಮ್ಮ ಸರಿಯಾದ ಉತ್ತರ ಯುಧಿಷ್ಠಿರ. ಮುಂದಿನ ಪ್ರಶ್ನೆ, ರಾಕ್ಷಸ ಕುಲದ ಭೀಮನ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ಸುಭದ್ರ, ಬಿ ದ್ರೌಪದಿ, ಸಿ ಹಿಡಿಂಬ, ಡಿ ಶರ್ಮಿಳಾ. ನಿಮ್ಮ ಉತ್ತರ ಹಿಡಿಂಬ. ಮುಂದಿನ ಪ್ರಶ್ನೆ, ಕೌರವ ಮತ್ತು ಪಾಂಡವರಿಬ್ಬರ ಗುರು ಯಾರು? ನಿಮ್ಮ ಆಪ್ಷನ್ಗಳು ಎ ಭೀಷ್ಮ, ಬಿ ಕೃಪಾಚಾರ್ಯ, ಸಿ ಪರಶುರಾಮ, ಡಿ ದ್ರೋಣಾಚಾರ್ಯ. ನಿಮ್ಮ ಉತ್ತರ ದ್ರೋಣಾಚಾರ್ಯ. ಮುಂದಿನ ಪ್ರಶ್ನೆ, ಕೃಷ್ಣನು ಅರ್ಜುನನಿಗೆ ಹೇಳಿದ ಪವಿತ್ರ ಗ್ರಂಥದ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ಮಹಾಭಾರತ, ಬಿ ಋಗ್ವೇದ, ಸಿ ಭಗವದ್ಗೀತೆ, ಡಿ ಉಪನಿಷತ್ತು. ನಿಮ್ಮ ಸರಿಯಾದ ಉತ್ತರ ಭಗವದ್ಗೀತೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಮಹಾಭಾರತವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಗಳು ಎ ವೇದವ್ಯಾಸರು, ಬಿ ವಾಲ್ಮೀಕಿ, ಸಿ ಕಾಳಿದಾಸ, ಡಿ ತುಳಸಿದಾಸ. ನಿಮ್ಮ ಸರಿಯಾದ ಉತ್ತರ ವೇದವ್ಯಾಸರು. ಮುಂದಿನ ಪ್ರಶ್ನೆ, ಅರ್ಜುನನ ಬಿಲ್ಲಿನ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ಪಿನಾಕ, ಬಿ ವಿಜಯ, ಸಿ ಶರಂಗ, ಡಿ ಗಾಂಡೀವ. ನಿಮ್ಮ ಸರಿಯಾದ ಉತ್ತರ ಗಾಂಡೀವ. 10ನೆಯ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನು ಕೊಂದವರು ಯಾರು? ನಿಮ್ಮ ಆಪ್ಷನ್ಗಳು ಎ ಭೀಮ, ಬಿ ದೃಷ್ಟದ್ಯುಮ್ನ, ಸಿ ಅರ್ಜುನ, ಡಿ ಸಹದೇವ. ನಿಮ್ಮ ಸರಿಯಾದ ಉತ್ತರ ದೃಷ್ಟದ್ಯುಮ್ನ. ಮುಂದಿನ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕುಳಿದ ಏಕೈಕ ಕೌರವ ಯಾರು? ನಿಮ್ಮ ಆಪ್ಷನ್ಗಳು ಎ ಅಶ್ವತ್ಥಾಮ, ಬಿ ದುಶ್ಯಾಸನ, ಸಿ ಶಲ್ಯ, ಡಿ ಕೃತವರ್ಮ. ನಿಮ್ಮ ಉತ್ತರ ಅಶ್ವತ್ಥಾಮ. ಮುಂದಿನ 12ನೆಯ ಪ್ರಶ್ನೆ, ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟವರು ಯಾರು? ನಿಮ್ಮ ಆಪ್ಷನ್ಗಳು ಎ ಇಂದ್ರ, ಬಿ ವರುಣ, ಸಿ ಶಿವ, ಡಿ ಸೂರ್ಯ. ನಿಮ್ಮ ಸರಿಯಾದ ಉತ್ತರ ಸೂರ್ಯ. ಮುಂದಿನ ಪ್ರಶ್ನೆ, ಪಾಂಡವರು ಎಷ್ಟು ಕಾಲ ವನವಾಸದಲ್ಲಿ ಇರಬೇಕಿತ್ತು? ನಿಮ್ಮ ಆಪ್ಷನ್ಗಳು ಎ 10 ವರ್ಷ, ಬಿ 12 ವರ್ಷ, ಸಿ 13 ವರ್ಷ, ಡಿ 14 ವರ್ಷ. ನಿಮ್ಮ ಸರಿಯಾದ ಉತ್ತರ 13 ವರ್ಷಗಳು. ಮುಂದಿನ ಪ್ರಶ್ನೆ, 14ನೆಯ ಪ್ರಶ್ನೆ, ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣನ ಯಾವ ರೂಪವನ್ನು ತೋರಿಸಲಾಯಿತು? ನಿಮ್ಮ ಆಪ್ಷನ್ಗಳು ಎ ವಾಸುದೇವ, ಬಿ ಮುರಾರಿ, ಸಿ ನಾರಾಯಣ, ಡಿ ವಿಶ್ವರೂಪ. ನಿಮ್ಮ ಸರಿಯಾದ ಉತ್ತರ ವಿಶ್ವರೂಪ. ನಿಮ್ಮ 15ನೆಯ ಪ್ರಶ್ನೆ, ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನನ್ನು ಕೊಂದವನ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ಘಟೋತ್ಕಚ, ಬಿ ಅಭಿಮನ್ಯು, ಸಿ ಅರ್ಜುನ, ಡಿ ವೃಷಕೇತು. ನಿಮ್ಮ ಸರಿಯಾದ ಉತ್ತರ ಅಭಿಮನ್ಯು.
ಮುಂದಿನ ಪ್ರಶ್ನೆ, ಭೀಷ್ಮನ ತಂದೆ ಯಾರು? ನಿಮ್ಮ ಆಪ್ಷನ್ಗಳು ಎ ಸಂತನು, ಬಿ ಪಾಂಡು, ಸಿ ವಿಚಿತ್ರವೀರ್ಯ, ಡಿ ಧೃತರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಶಂತನು. ಮುಂದಿನ ಪ್ರಶ್ನೆ, ಮಹಾಭಾರತದ ಕರ್ತೃ ಯಾರು? ನಿಮ್ಮ ಆಪ್ಷನ್ಗಳು ಎ ವಾಲ್ಮೀಕಿ, ಬಿ ವ್ಯಾಸ, ಸಿ ಕಾಳಿದಾಸ, ಡಿ ತುಳಸಿದಾಸ. ನಿಮ್ಮ ಸರಿಯಾದ ಉತ್ತರ ವ್ಯಾಸ. ಮುಂದಿನ 18ನೆಯ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧಕ್ಕೆ ಮುಖ್ಯ ಕಾರಣವೇನು? ನಿಮ್ಮ ಆಪ್ಷನ್ಗಳು ಎ ಅಧಿಕಾರ, ಬಿ ಸೇಡು, ಸಿ ದ್ರೌಪದಿ ಶೋಷಣೆ, ಡಿ ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಿಮ್ಮ ಮುಂದಿನ 19ನೆಯ ಪ್ರಶ್ನೆ, ಮಹಾಭಾರತದ ಯುದ್ಧ ಎಷ್ಟು ದಿನಗಳು ನಡೆದಿತ್ತು? ನಿಮ್ಮ ಆಪ್ಷನ್ಗಳು ಎ 14 ದಿನ, ಬಿ 12 ದಿನ, ಸಿ 20 ದಿನ, ಡಿ 18 ದಿನಗಳು. ನಿಮ್ಮ ಸರಿಯಾದ ಉತ್ತರ 18 ದಿನಗಳು. ಮುಂದಿನ ಪ್ರಶ್ನೆ, ಕುಂತಿಯ ಮೊದಲ ಮಗ ಯಾರು? ನಿಮ್ಮ ಆಪ್ಷನ್ಗಳು ಯುಧಿಷ್ಠಿರ, ಕರ್ಣ, ಅರ್ಜುನ, ಭೀಮ. ನಿಮ್ಮ ಸರಿಯಾದ ಉತ್ತರ ಕರ್ಣ. ಮುಂದಿನ 21ನೆಯ ಪ್ರಶ್ನೆ, ಮಹಾಭಾರತದ ಮೂಲ ಹೆಸರೇನು? ನಿಮ್ಮ ಆಪ್ಷನ್ಗಳು ಭಾರತ ಸಂಹಿತೆ, ಪಾಂಡವ ಸಂಹಿತೆ, ಕೃಷ್ಣ ಸಂಹಿತೆ, ಜಯ ಸಂಹಿತೆ. ನಿಮ್ಮ ಸರಿಯಾದ ಉತ್ತರ ಜಯ ಸಂಹಿತೆ. ನಿಮ್ಮ ಮುಂದಿನ ಪ್ರಶ್ನೆ, ಧೃತರಾಷ್ಟ್ರನಿಗೆ ಇದ್ದ ಒಬ್ಬಳೇ ಮಗಳ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ದ್ರೌಪದಿ, ಬಿ ಸುಭದ್ರ, ಸಿ ದುಶ್ಯಲೆ, ಡಿ ಉತ್ತರೆ. ನಿಮ್ಮ ಸರಿಯಾದ ಉತ್ತರ ದುಶ್ಯಲೆ. ಮುಂದಿನ ಪ್ರಶ್ನೆ, ದ್ರೋಣಾಚಾರ್ಯರ ಮಗ ಯಾರು? ನಿಮ್ಮ ಆಪ್ಷನ್ಗಳು ಎ ಕರ್ಣ, ಬಿ ಏಕಲವ್ಯ, ಸಿ ಶಲ್ಯ, ಡಿ ಅಶ್ವತ್ಥಾಮ. ನಿಮ್ಮ ಸರಿಯಾದ ಉತ್ತರ ಅಶ್ವತ್ಥಾಮ. ಮುಂದಿನ ಪ್ರಶ್ನೆ, ಘಟೋತ್ಕಚನ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ಹಿಡಿಂಬ, ಬಿ ಗಂಗಾ, ಸಿ ದ್ರೌಪದಿ, ಡಿ ಕುಂತಿ. ನಿಮ್ಮ ಸರಿಯಾದ ಉತ್ತರ ಹಿಡಿಂಬ. ಮುಂದಿನ ಹಾಗೆ ಕೊನೆಯ ಪ್ರಶ್ನೆ, ದ್ರೌಪದಿಯ ನಿಜವಾದ ಹೆಸರೇನು? ನಿಮ್ಮ ಆಪ್ಷನ್ಗಳು ಎ ರಾಧಾ, ಬಿ ಸೈನಿ, ಸಿ ಕೃಷ್ಣೆ, ಡಿ ಯಾಜ್ಞಿ. ನಿಮ್ಮ ಸರಿಯಾದ ಉತ್ತರ ಕೃಷ್ಣೆ. ನೀವು ಈ ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.